ಜನಾರ್ದನ, ಸೀತಮ್ಮ, ಪದ್ಮನ್ ಫೋನು. ಹಾಂ ಹೇಳಮ್ಮ. ಮಾವ ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಿ? ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಮ್ಮ. 1-2 ಗಂಟೆ ಒಳಗೆ ಬೆಂಗಳೂರಲ್ಲಿ ಇರ್ತೀವಿ. ಸರಿ, ಊಟಕ್ಕೆ ಬರ್ತೀರಾ ಅಲ್ವಾ? ದಾರಿಲೆಲ್ಲೂ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಮ್ಮ, ಊಟಕ್ಕೆ ನಾವು ನಿಮ್ಮ ಮನೆಗೆ ಬರ್ತೀವಿ. ಆಮೇಲೆ 4 ಗಂಟೆಗೆ ಯಶೋಧ ಅವರ ಮನೆಗೆ ಹೋದ್ರಾಯ್ತು. ಮಾವ, ಸ್ವಲ್ಪ ಫೋನ್ನ ಹೊಸ ದಂಪತಿಗಳಿಗೆ ಕೊಡ್ತೀರಾ? ಓಹ್, ನಿನಗೂ ನೆನಪಿದೆಯಾ? 1 ನಿಮಿಷ, ಕೊಟ್ಟೆ. 30ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಜೀವನ ಯಾವಾಗಲೂ ಹೀಗೆ ಸಂತೋಷವಾಗಿರಬೇಕು. ಆಯ್ತಮ್ಮ, ನೀವೆಲ್ಲ ಚೆನ್ನಾಗಿದ್ರೆ ನಾವು ಸಂತೋಷವಾಗೇ ಇರ್ತೀವಿ. ಮಾವ, ಒಂಚೂರು ಅತ್ತೆಗೆ ಫೋನ್ ಕೊಡಿ. ಆಯ್ತು, ಕೊಟ್ಟೆ. ಹಲೋ. ಇನ್ನೂ 50 ವರ್ಷ ನೀವು ಹೀಗೆ ಇರಬೇಕು. ನಮ್ಮ ಮನೆ ಹಿರಿ ಹೆಣ್ಜೀವ ನೀವೇ ತಾನೇ? ನೀವು ಹಾರೈಸಿದಾಗೆ ಆಗ್ಲಮ್ಮ. ನನ್ನ ಹಾರೈಕೆ ಏನು ಗೊತ್ತಾ? ನೀವು ದೇವಕಿ ಇಬ್ರು ಯಾವತ್ತೂ ಕಷ್ಟಪಡಬಾರ್ದು. ನೀವಿಬ್ರು ಆಧಾರ ಸ್ತಂಭಗಳು. ಬರ್ತೀವಲ್ಲ, ಮಾತಾಡೋಣ. ಸರಿ ಅತ್ತೆ. ತುಂಬ ಒಳ್ಳೆಯ ದಿವಸನೇ ಬಂದಿದ್ದೀವಿ. ಇವತ್ತು ನಿಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ, ಜೊತೆಗೆ ಸುಮತಿ ಎಂಗೇಜ್ಮೆಂಟ್ ಕೂಡ. ಈಗ ಗೊತ್ತಾಯ್ತು ಅಂಕಲ್. ಅದಕ್ಕೆ ಫೋನ್ ಮಾಡಿದ್ರು. ಎಲ್ಲರೂ ಫೋನ್ ಮಾಡಿ ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ನೀನು ವಿಶ್ ಮಾಡಲ್ವಾ? ಮಾಡು. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಸುಖ ಇರಲಿ ದುಃಖ ಇರಲಿ ಆಗ್ತಾನೆ ಇರಬೇಕು. ಆಗಲೇ ಲೈಫು ಬ್ಯಾಲೆನ್ಸ್ ಆಗೋದು. ಮಾಡು. ಸೀತಮ್ಮ, ತಗೋ ದೇವಕ್ಕೆ ಫೋನ್, ನಿನ್ನ ಹತ್ರ ಮಾತಾಡ್ಬೇಕಂತ. ಹಲೋ ದೇವಕಿ. ಹೇಗಿದ್ದೀರಾ ಅಮ್ಮ? ಕೆಲಸದ ಬ್ಯುಸಿನಲ್ಲಿ ಫೋನ್ ಮಾಡೋದಕ್ಕೆ ಮರ್ತ್ಬಿಟ್ಟೆ. ನಿನ್ನ ಯಾವಾಗಲೂ ನೆನೆಸ್ತಾ ಇರ್ತೀನಿ ಕಣೆ. ವಾಸು ವಿಷಯನಾಗಲೇ ಹೇಳಬೇಕಾಗಿತ್ತು. ಫೋನ್ ಎಂಗೇಜೋ. ನೆನೆ ರಾತ್ರಿ ನಿಮ್ಮಪ್ಪ ಮಲ್ಲಿಗೆ ಹೂ ತಂದು ಕೊಟ್ರು. ಬೇಡ ಅಂದ್ರು 3,000 ಸೀರೆ ತಂದು ಕೊಟ್ಟಿದ್ದಾರೆ. ನೀನಿರ್ಬೇಕಾಗಿತ್ತು ನೋಡೋದಕ್ಕೆ. ಅಮ್ಮ, ನೀವಿಬ್ರು ತುಂಬ ಚೆನ್ನಾಗಿರ್ಬೇಕಮ್ಮ. ದೂರ ಇದ್ರು ಹತ್ರದಿಂದಲೇ ನೋಡ್ತಿದ್ದೀನಮ್ಮ. ನನಗೆ ನೀವೆಲ್ಲರೂ ಇಲ್ಲೇ ಕಾಣಿಸ್ತಾ ಇದ್ದೀರಿ. ಸ್ವಲ್ಪ ಕೆಲಸದ ಒತ್ತಡದಲ್ಲಿದ್ದೀನಿ, ಇಡ್ತೀನಿ. ನಾಟ್ ರೀಚಬಲ್. ನೀವೀ ಕಾಫಿ ಕೊಡ್ಲಾ? ಬೇಡ ಅತ್ಗೆ, ತಿಂಡಿ ಆದಮೇಲೆ ಕುಡಿತೀನಿ. ಅತ್ಗೆ, ಎಂಗೇಜ್ಮೆಂಟ್ಗೆ ಹೊಸ ಬಟ್ಟೆ ತೊಗೊಂಡೇ ಇಲ್ಲ. ಏಯ್, ಎಂಗೇಜ್ಮೆಂಟ್ಗೆಲ್ಲ ಯಾರಾದರೂ ಜವಳಿ ತಗೋತಾರೇನೆ? ಅದೇನಿದ್ರು ಮದುವೆಗೆ. ನೀವಿ ಎಂಗೇಜ್ಮೆಂಟು ಅಂದರೆ ಅರ್ಧ ಮದುವೆ ಆದ ಹಾಗೆ. ನಾವು ಅವ್ರಿಗೆ ಸಮಾನವಾಗಿರೋದು ಬೇಡವಾ?
ಚೇತನ್ ಮನೆಯವರು ತುಂಬ ಶ್ರೀಮಂತರಂತೆ. ಅವ್ರು ಶ್ರೀಮಂತಿಗೆ ಕಟ್ಕೊಂಡು ನಮಗೇನಾಗಬೇಕು? ನಾವು ಹೇಗಿದೀವೋ ಹಾಗಿದ್ರೆ ಸರಿನಪ್ಪ. ನೀವೇ ಚಿಕ್ಕಪ್ಪ ನೋಡಿದ್ಯಾ ಹೇಗಿದ್ದಾರೆ ಅಂತ? ಅದೇ ಬಿಳಿ ಪೈಜಾಮ, ಅದೇ ಶರ್ಟು, ನಾನು ಹೀಗೆ ಅಂತ. ನೀವಿ ನೋಡು, ಇದೆಲ್ಲ ಗಂಡಸರಿಗೆ ಅರ್ಥ ಆಗಲ್ಲ. ಅರ್ಥವಾಗದ ಹೆಂಗಸರು ಇರ್ತಾರಲ್ಲ, ಅದಕ್ಕೆ. ನಿಂಗೆ ಮರೂನ್ ಅಂದರೆ ತುಂಬ ಇಷ್ಟ ಅಲ್ವೇನೆ? ಮರೂನ್ ಮಿಕ್ಸ್ ಆಗಿರೋದು ಯಾವುದಾದ್ರೂ ಸರಿ, ಆದರೆ ಜೇನುತುಪ್ಪದ ಕಲರ್ ಅಂದರೆ ತುಂಬ ಇಷ್ಟ. ನೋಡಿದ್ರ ಅದಕ್ಕೆ ಇವಳಿಗೇನು ಗೊತ್ತಿಲ್ಲ ಅಂದ್ರಲ್ಲ, ಈಗ ನೋಡಿ ಹೇಗೆ ಬೆಳೆದಿದ್ದಾಳೆ ಅಂತ. ಹೆಣ್ಣು ಮಕ್ಕಳಿಗೆ ವಯಸ್ಸಾಗದೆ ಗೊತ್ತಾಗಲ್ಲ, ಮಕ್ಕಳಾಗೇ ಇರ್ತಾರೆ. ನೋಡ್ತಾ ನೋಡ್ತಾ ವಯಸ್ಸಿಗೆ ಬಂದ್ಬಿಡ್ತಾರೆ. ಮೊನ್ನೆವರೆಗೂ ನಮ್ಮ ಸುಮತಿಗೆ ಮದುವೆ ಅಂದರೆ ನಾನೇ ನಗ್ತಿದ್ದೆ, ಆದರೆ ಈಗ ನೋಡು. ಅಣ್ಣ ನೀನು ಹೇಳ್ತೀಯಲ್ಲ, ಹಾಗೆ ಯಾರಿಗೂ ವಯಸ್ಸು ಕಡಿಮೆ ಆಗಲ್ಲ. ಗೊತ್ತು, ಹಾಗೆ ಅಂದ್ಕೋಬೇಕು, ಆಗಲೇ ಬದುಕಲ್ಲಿ ಉತ್ಸಾಹ ಬರೋದು. ಈಗ ನನ್ನ ನೋಡು, ನಾನು 30 ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಣ್ಣ, ನಿಂಗೆ ಇವಾಗ ಬರೀ 18. ಏಯ್, ಹಾಗೆಲ್ಲ ರೈಲ್ ಹತ್ಸ್ಬೇಡ, ನನಗೂ ಅರ್ಥ ಆಗುತ್ತೆ. ರೈಲ್ ಹತ್ಸೋದಲ್ಲ, ಐಸ್ ಕ್ರೀಮ್ ತಿನ್ಸೋದು ಅಂತ ಹೇಳಿ ನೀವಿ. ನಾನು ಹಾಗೆ ಹೇಳಬೇಕಾಗುತ್ತೆ. ಹೇಳಿದ್ರೆ ವ್ಯತ್ಯಾಸ ಇದೆ. ಇಲ್ಲ, ಎಲ್ಲ ಒಂದೇ ಥರ. ಏನಿದು ಹೊಸ ರೂಪದ ಮಾತುಕತೆ? ಐಸ್ ಕ್ರೀಮ್? ಎಲ್ಲ ಗೊತ್ತಾಗತ್ತೆ ನೀವಿ, ಅಲ್ಲಿ ತನಕ ಸುಮ್ಮನೆ ಇದ್ಬಿಡಿ. ನಂದೊಬ್ಬಂದೇ ಅಲ್ಲ. ಏನಣ್ಣ ಒಂದೊಂದ್ಸರಿ 10 ವರ್ಷದ ಮಕ್ಕಳ ಥರ ಆಡ್ತೀಯ. ಬೆಳಗ್ಗೆ ಆಮೇಲೆ ಅರ್ಧ ರಾತ್ರಿಲಿ ಸಂಧ್ಯಾ ವಂದನೆ ಅಂತ ಕೂತು ಕಿಸ್ಕಿಸ ಅಂತ ನಗ್ತೀಯ. ಆಮೇಲೆ ದರಿದ್ರದ ರೇಡಿಯೋ ಬೇರೆ ಹಾಕ್ತೀಯ. ಥೂ. ನೀವಿ ಸ್ವಲ್ಪ ಇರು, ನಾನು ಬರ್ತೀನಿ, ಪರ್ಚೇಸಿಂಗ್ ಇದೆ. ದುಡ್ಡು ಮನೆ ಯಜಮಾನ ಅಂದಮೇಲೆ ಕೊಡಬೇಕಪ್ಪ. ಈಗೆಲ್ಲಿದೆ? ತಿಂಗಳ ಮಧ್ಯ ಬೇರೆ. ಐಸ್ ಕ್ರೀಮ್ ತಿನ್ನೋದನ್ನು ಕಡಿಮೆ ಮಾಡಿದ್ರೆ ಆಗತ್ತೆ. ನೀವೇನು ತರೋದು ಬೇಡ, ನಾವೇ ತರ್ತೀವಿ. ಸುಮತಿ, ನೀವಿ ಮದುವೆ ನಿಶ್ಚಯ ಆದರೆ ಅಂತ ಒಂದು ಸ್ವಲ್ಪ ದುಡ್ಡು ಇಟ್ಟಿದ್ದೆ, ಅದರಲ್ಲಿ ಒಂಚೂರು ಖರ್ಚು ಮಾಡಿದ್ರೆ ಆಯಿತು. ಹಾಗೆ ನನಗೂ ಒಂದು ಶರ್ಟು ಪಂಚೆ ತಗೊಂಡು ಬನ್ನಿ. ಹಾ, ಇದು ಅತಿ ಆಯ್ತಾ ಅಣ್ಣ? ಏಯ್, ಮನೆ ಅಂದಮೇಲೆ ಯಾರು ಖರ್ಚು ಮಾಡಿದ್ರೇನೆ? ಇವಳು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಾನೇ ಖರ್ಚು ಮಾಡ್ತಾ ಇರಲಿಲ್ವಾ? ಅಣ್ಣ, ನೀನು ಅದಕ್ಕೆ ಐಸ್ ಕ್ರೀಮ್ನ ಕಿತ್ತಾಡ್ಕೊಂಡು ನೀರು ಮಾಡ್ಕೊಂಡಲ್ಲ, ಏನದು? ಸುಮತಿ, ಸುಮ್ಮನೆ ಇರು. ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ಜಗಳ ಯಾಕೆ? ಪುಟ, ಮೊದಲು ನಿನ್ನ ಎಂಗೇಜ್ಮೆಂಟ್ ಮುಗೀಲಿ, ಆಮೇಲೆ ನಿಂಗೂ ಗೊತ್ತಾಗುತ್ತೆ. ಅಮ್ಮ, ಅಪ್ಪ ಬಂದ್ರಾ? ಇನ್ನೂ ಇಲ್ಲಮ್ಮ, ನೀನು ಹೇಳಿದಷ್ಟೇ ನನಗೂ ಗೊತ್ತಿರೋದು. ಅಪ್ಪ ಬೆಳಗ್ಗೆ ಮನೇಲಿ ಇರ್ತೀನಿ ಅಂದರು. ಅಪ್ಪನಿಗೆ ನಿಂತು ಉಪಚರಿಸುವಂಥ ಗಾಢ ಸ್ನೇಹಿತರು ಯಾರಿದ್ದಾರೆ? ನನ್ನ ಗಮನಕ್ಕೆ ಆ ರೀತಿ ಯಾರೂ ಬಂದಿಲ್ಲ. ಮನೆ ಬಿಟ್ಟು ಆಚೆ ಕಾಲಿಡೋದಪ್ಪ ಈಗ ಮನೆ ಒಳಗೆ ಹೊರಗೆ ಈ ರೀತಿ ಬದಲಾಗ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಅವರೇ ಬ್ಯುಸಿ ಮಾಡ್ಕೊಂಡಿದ್ದಕ್ಕೆ ಸರಿ ಹೋದ್ರೇನು. ಆದರೂ ಇವರು ರಾತ್ರಿ ಹಗಲು ತಲೆ ಕೆಡಿಸ್ಕೋತಿದ್ದಾರೆ ಅಂದರೆ ಫ್ರೆಶ್ ಆಗಿ ಬರ್ತೀನಿ, ಕಾಫಿ ಮಾಡಮ್ಮ. ಅಮ್ಮ, ವಾಸು ಪಾಪ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಮತ್ತೆ ಸಿಗ್ತೀನಿ ಅಂದವನು 2 ದಿನ ಆಯಿತು, ಫೋನೇ ಇಲ್ಲ. ಅನ್ನ ನೀರು ಬಿಟ್ಟು ತುಂಬಾ ಕೊರಗ್ತಿದ್ದಾನೆ. ಕೂಸಲು ಇವಳು ಯಾವ ಊರು ಸೇರ್ಕೊಂಡಿದ್ದಾಳು?
ಇವತ್ತು ಎಂಗೇಜ್ಮೆಂಟ್ ಅಂತ ಗೊತ್ತಿರಲಿಲ್ವಾ? ಇವತ್ತೆಂತ ಗೊತ್ತಿರಲಿಲ್ಲ ಅಂಕಲ್. ವೆಡ್ಡಿಂಗ್ ಆನಿವರ್ಸರಿನೂ ಮರ್ತೋಗಿತ್ತು. ಇವತ್ತಂತೂ ನಾವು ಅವ್ರಿಗೆ ಮುಖ ತೋರಿಸೋ ಹಾಗೇ ಇಲ್ಲ. ಎರಡೆರಡು ಸಂಭ್ರಮದಲ್ಲಿದ್ದಾರೆ. ಅಲ್ಲದೆ ಬೆಂಗಳೂರಿಗೆ ಬೇರೆ ಹೊರಟಿದ್ದಾರೆ. ಮುಂದೇನು ಮಾಡೋಣ ಅಂಕಲ್? ಅಂಕಲ್ ದೊಡ್ಡಪ್ಪ ಜನರಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಹೋಟ್ಲಲ್ಲಿ ಕೆಲಸ ಮಾಡಿ ಮಾಡಿ ಜಡ್ ಹಿಡಿದು ಹೋಗಿದ್ದಾರೆ. ಟೈಮ್ ಮುಹೂರ್ತ ಒಂದಕ್ಕೂ ಬೆಲೆ ಇಲ್ಲ. ಅಲ್ಲ, ಏನಾಯ್ತು ನಮಗೆ? ಅಲ್ಲ ಸರ್, 8 ಗಂಟೆಗೆ ಪೂಜೆ ಇಟ್ಕೊಂಡಿದ್ದೀವಿ. 8:15 ಆದರೂ ನನ್ನ ತಮ್ಮನ ಹೆಂಡತಿ ಪತ್ತೇನೇ ಇಲ್ಲ. ಹಲೋ, ನಾನು ರಘು. ಎಲ್ಲಿದ್ದೀರ ದೇವಕ್ಕೆ? ದಯವಿಟ್ಟು ಮತ್ತೆ ನನ್ನನ್ನು ಕರಿಬೇಡಿ ರಘು. ಎಲ್ಲ ಸಂಬಂಧನೂ ಮುಗೀತು. ಹಾಗನ್ಬೇಡಿ ದೇವಕಿ. ನಮಗೆ ಯಾವುದೇ ಸಂಬಂಧ ಇಲ್ಲದೆ ಇದ್ದರೂ ಅದಕ್ಕಿಂತ ಗಟ್ಟಿಯಾದ ಒಂದು ಮಾನವೀಯ ಬಂಧನ ಇದೆ. ಅದು ನನಗೆ, ನಿಮಗೆ, ಯಶುಗೆ, ಎಲ್ರಿಗೂ ಸಂಬಂಧಪಟ್ಟಿದ್ದು. ಆ ಬಂಧನನ ಯಶೋದ ಬೇಕಂತಾನೆ ಕಿತ್ತು ಹರಿದು ಬಿಸಾಕಿದ್ರಲ್ಲ. ಈಗ ಅದನ್ನೆಲ್ಲ ಚಿಂತೆ ಮಾಡಿ ಫಲ ಇಲ್ಲ ರಘು. ಈಗ ವಾದ ಮಾಡೋಕ್ಕಾಗಲಿ, ಸರಿ ತಪ್ಪುಗಳ ನಿರ್ಧಾರ ಮಾಡೋಕ್ಕಾಗಲಿ ಸರಿಯಾದ ಸಮಯ ಅಲ್ಲ ದೇವಕಿ. ಸ್ವಲ್ಪ ದಿನ ಎಲ್ಲರೂ ಸಮಾಧಾನವಾಗಿದ್ದಿದ್ರೆ ಎಲ್ಲರೂ ಸಂತೋಷ ಅನುಭವಿಸ್ಬೋದಿತ್ತು. ನೀವು ಎಲ್ಲಿದ್ದೀರ ಹೇಳಿ, ನಾನೇ ಬಂದು ಭೇಟಿ ಆಗ್ತೀನಿ. ನನ್ನನ್ನು ಭೇಟಿ ಆಗೋದಾಗ್ಲಿ ಹುಡ್ಕೋ ಪ್ರಯತ್ನನಾಗ್ಲಿ ಮಾಡಬೇಡಿ. ಹೋಗಲಿ, ನಿಮ್ಮ ಹಣನಾದರೂ ತಗೊಳ್ಳಿ. ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾನೇ ಬಂದು ತಲುಪಿಸ್ತೀನಿ. ಅಥವಾ ಬೇರೆ ಯಾರಿಗಾದ್ರೂ ಕೊಡಬೇಕಾದ್ರೆ ಹೇಳಿ, ಕೊಡ್ತೀನಿ. ಯಾಕೆಂದರೆ ಅದು ನಿಮ್ಮ ಹಣ. ಹಲೋ ಜನಾರ್ದನ, ಏನು ಮಾಡ್ತಾ ಇದ್ದೀರಾ? ಫೋನ್ ಮಾಡಿದ್ರೆ ಎತ್ತಾ ಇಲ್ಲ, ಏನು ಕತೆ? ಇನ್ನು ಏನು ಮಾಡ್ತಾ ಇದ್ದೀರಾ ಅಲ್ಲಿ? ಏನು? ಹೌದಾ ಸರ್, ಬರ್ತೀನಿ. ರಘು, ಸರ್ಕಲಿಂದ ಸ್ವಲ್ಪ ಫ್ರೆಶ್ ಹೂ ತೊಗೊಂಬರ್ತೀಯಾ? ಈಗಲೇ ಬೇಕಾ? ಆಮೇಲೆ ತೊಂದರೆ ಆಯಿತು. ಅವರೆಷ್ಟೊತ್ತಿಗೆ ಬರೋದು ಹೇಳು? 3:15 ಬರ್ತೀವಿ ಅಂತ ನಾರಾಯಣ್ ಹೇಳಿದ್ದಾರೆ. 4 ಗಂಟೆಗೆ ರಿಂಗ್ ಎಕ್ಸ್ಚೇಂಜ್ ಅಂತೆ. ಅವ್ರದ್ದು ಟೈಮ್ ಅಂದರೆ ಟೈಮು, ಎಷ್ಟಾದರೂ ಪೊಲೀಸ್ ಅಲ್ವಾ? ಹಾಗಾದರೆ 3 ಗಂಟೆ ಹೊತ್ತಿಗೆ ಸಿಕ್ಕಿದ್ರೆ ಸಾಕು. ಒಂದು ಸ್ವಲ್ಪ ಫ್ರೆಶ್ ಗುಲಾಬಿ, ಮಲ್ಲಿಗೆ, ಕನಕಾಂಬರ ಸಿಕ್ಕಿದ್ರೆ ಸಾಕು. ಕುಂಕುಮ ಜೊತೆ ಕೊಡಕ್ಕೆ ಬೇಕು. ಸರಿ ಗಿರಿಜಕ್ಕ. ರಘು, ಹಾಗೆ ಒಂದು ಸ್ವಲ್ಪ ಹಣ್ಣು ತೊಗೊಂಡು ಬಾ. ತಾಂಬೂಲ ಜೊತೆ ಕೊಡಕ್ಕೆ ಬೇಕು. ಯಶು ಎಲ್ಲಿ? ಇನ್ನೂ ಸ್ನಾನನೇ ಮುಗ್ದಿಲ್ವಾ? ಅವಳು ಸ್ನಾನ ಮುಗಿಸಿ ಯಾವುದೋ ಕಾಲ ಆಯಿತು ರಘು. ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅರ್ಚನೆ ಮಾಡಿಸ್ಕೊಂಡು ಬರೋಕ್ಕೆ ಅಂತ. ಬೇಡ ಅಂದರೂ ಕೇಳಲಿಲ್ಲ. ಪರವಾಗಿಲ್ಲ ಬಿಡಿ ಗಿರಿಜಕ್ಕ. 6 ತಿಂಗಳಿಂದ ಅವಳಿಗೆ ಧ್ಯಾನ ಪೂಜೆ ಎಲ್ಲ ತುಂಬ ರೂಢಿಯಾಗಿದೆ. ಅವಳು ಮಾನಸಿಕವಾಗಿ ಗಟ್ಟಿಯಾಗಿದ್ದೇ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ ಮೇಲೆ. ಮೊದಲೆಲ್ಲ ದಿನ ಗೋಳು. ರಘು, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಇವತ್ತು ಯಾವುದೇ ಕಾರಣಕ್ಕೂ ನೀನು ಯಶು ಜಗಳ ಮಾಡಬೇಡಿ ಪ್ಲೀಸ್. ನಾಳೆಯಿಂದ ಆಡ್ಬೋದಾ ಗಿರಿಜಕ್ಕ? ಹಾಗಲ್ಲ ರಘು, ಇವತ್ತು ಒಳ್ಳೆ ದಿನ, ಖುಷಿಯಾಗಿ ಕಳೆಯೋಣ. ನೆಂಟರು ಬರ್ತಿದಾರಲ್ವ ಮನೆಗೆ,
ಹೊಸ ಸಂಬಂಧ. ಈ ಮನೇಲಿ ನಡೆಯೋ ಮೊದಲನೇ ಮದುವೆ ಸಂಭ್ರಮ ಇದು. ನಾನು ಯಾವತ್ತಾದರೂ ಯಶು ಜೊತೆ ಜಗಳ ಆಡೋದನ್ನು ನೋಡಿದ್ರೆ ಗಿರಿಜಕ್ಕ? ಹಾಗಲ್ಲ ರಘು, ಯಾವುದೇ ಮನಸ್ತಾಪ ಬೇಡ ಅಂದೆ. ನೀನು ಮನ್ಸಿಗೆ ನೊಂದ್ಕೋಬೇಡ. ಓಹ್, ಮದುವೆ ಗಂಡು ಬಾರಯ್ಯ. ಅಂತೂ ಹತ್ತು ಕರೆದು ಮದುಮಗ ಆಗ್ಬಿಟ್ಟ ಇನ್ನು. ಎಲ್ಲ ನಿಮ್ಮ ಸಹಾಯದಿಂದ ಬಾವ. ನಂದಲ್ಲಪ್ಪ, ಎಲ್ಲ ಯಶೋದ ದಯ ಎನ್ನು. ಅವಳು ಇಲ್ಲದೆ ಇದ್ದಿದ್ರೆ ಈ ಮದುವೆ ನಡೀತಾನೇ ಇರಲಿಲ್ಲ. ನಂದೇನೂ ಇಲ್ಲ, ನಾನಂತೂ ಒಂದಿಷ್ಟು ಪ್ರಯತ್ನ ಪಡಲಿಲ್ಲ. ಬಾವ, ಇವತ್ತಿಗೆ ಈ ಮದುವೆ ನಿಮ್ಗೆ ಇಷ್ಟ ಇಲ್ವಾ? ಖಂಡಿತ ಇಲ್ಲ. ಯಾಕೆಂದರೆ ನಾನು ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ. ಪ್ರೀತಿ ಅನ್ನೋದು ಯೌವನದ ಆವೇಶ. ಆದರೆ ಪ್ರಾಕ್ಟಿಕಲ್ ಆದ ಜೀವನನೇ ಬೇರೆ ಇದೆ. ಅದು ಶುರುವಾಗೋದೇ ಸಂಸಾರದ ತಾಪತ್ರಯಗಳು ಶುರುವಾದಾಗ. ಆಗ ಯೌವನದ ಆವೇಶಕ್ಕಿಂತ ವಸ್ತುಸ್ಥಿತಿಯ ಪರೀಕ್ಷೆ ಶುರುವಾಗಿರುತ್ತೆ. ಹೇಗೆ ಮದುವೆ ಆದರೂ ಬದುಕು ಸವಾಲೇ ಅಲ್ವಾ ಬಾವ? ನಿಜ, ನಾನು ನನ್ನ ಭಾವನೆ ಹೇಳಿದೆ ಅಷ್ಟೆ. ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದವರಲ್ವಾ? ಮದುವೆ ಆದಾಗ ನೀವು ಬಡತನಲ್ಲಿದ್ದರಂತೆ. ಹೌದು, ನಾವಿಬ್ಬರು ಏನೂ ಇಲ್ಲದೆ ಜೀವನ ಶುರು ಮಾಡಿದ್ವಿ. ಆದರೆ ನೀವೀಗ ಅದೇ ರೀತಿ ಶುರು ಮಾಡೋಕ್ಕಾಗಲ್ಲ. ಇವತ್ತು ಅಷ್ಟೆ. ನಿನ್ನ ಮದುವೆ ತಪ್ಪಿ ಹೋದರೆ ನಿನ್ನ ಬದುಕು ಒಳ್ಳೆಯದಾಗ್ಬೋದು ಅಂತ ನನ್ನ ಭಾವನೆ. ಬಾಮ, ರೂಮ್ ಸಿಗತ್ತಾ? ಹೌದು ಸರ್, ಸಿಗುತ್ತೆ. ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಇವತ್ತು ಒಂದು ದಿವಸದ ಮಟ್ಟಿಗೆ ರೂಮ್ ಬೇಕಾಗಿತ್ತು. ಸರ್ ರೂಮ್ ಇದೆ ಸರ್, 250 ಸರ್ ರೂಮ್.